ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಸದನದಲ್ಲೇ ಸಹಜವಾಗಿ ಮತ್ತು ವಿರೋಧ ಪಕ್ಷಗಳಿಂದ ಸಿದ್ದರಾಮಯ್ಯ ಕಾಲಿಡುವ ಕೆಲಸ, ಎಲ್ಲಿವರೆಗೆ ಮುಖ್ಯಮಂತ್ರಿದು ಜಗಳ ಎಲ್ಲಿ ಬಂದಿತ್ತು, ಯಾವಾಗ ಮುಖ್ಯಮಂತ್ರಿ ಬದಲಾಗ್ತಾರಾ ಅನ್ನುವಂಥ ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಟಂಥ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳುವವರೆಗೆ ಹೈಕಮಾಂಡ್ ಇವತ್ತು ಹೇಳಿದ್ರೆ ಇವತ್ತು ಅವ್ರು ಸಿ ಎಮ್ ಆಗ್ರೆ DKC ಅವರು. ಸಿ ಎಮ್ ಆಗುವಂಥ ಯೋಗ್ಯತೆಂಥವ್ರು ಇದ್ದಂಥವ್ರು ಇನ್ನೂ ಅನೇಕರಿದ್ದಾರೆ. ಅದರಲ್ಲೂ ನಮ್ಮ ಈಶ್ವರ ಖಂಡ್ರೆ ಅವರು ಇರ್ಬೋದು, H.K. ಪಾಟೀಲ್ ಇರ್ಬೋದು, ಮತ್ತೇನೋ ಒಂದಿಷ್ಟು ಹೇಳಿಬಿಟ್ರು. ಅವರು ಹೇಳೋ ಮೂಲಕ ಹೈಕಮಾಂಡ್ ಮೇಲೆ ಹೋಗೋದ್ಬಿಟ್ರು. ಭಾಳ ಜಾಣದ ಹೆಜ್ಜೆ. ಆಲ್ರೆಡಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಉಂಟು. 2028ರವರೆಗೆ ಕಾಯಪಾಲಿನ ಶಕ್ತಿ ಅದು ನಿನಗಂತ ಹೇಳಂಥದ್ದು DKC ಅವ್ರಿಗೆ. ಅದಕ್ಕೆ DKC ಅವರು ಮೌನಾಗಿದ್ದು, ಕಿರುಣಿಗೆ ನಕ್ಕಿದ್ದು ಎಲ್ಲ ಮುಗಿದೋದು ಇತಿಹಾಸ. ಈಗೇನಿದ್ರು ಎಲ್ಲರೂ ಗುರಿ 2028ರಲ್ಲಿ ಗೆಲ್ಲೋದು. ಯಾಕಪ್ಪ ಅಂತಂದರೆ ಏನು ಬಂದ್ರಿ 2 ವರ್ಷ ಏನು ಸೇಮ್ ಆಗಿ ಏನು ಬೆಳ್ಕೊಳ್ಳೋದು DKC ಅವರಾಗಲಿ ಮತ್ತು ಅವರು ಆಗಲಿ. ಅದನ್ನು ಮತ್ತಷ್ಟು ಮನಸ್ತಾಪಗಳಾಗಿ ಕಾಂಗ್ರೆಸ್ ಇನ್ನಷ್ಟು ವೀಕ್ ನಿಶಕ್ತ ಆಗೋದು 2 ಮಾತಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿಬಿಟ್ಟದ ಈಗ. ಯಾಕೆಂದರೆ ಸದ್ದು ಹೊಡಿತೈತಿ ಅದು ಗೊತ್ತಾದ್ರೆ ಸಹಜದಪ್ಪ BJP ಇರ್ದಿನ ತಪ್ಪಲ್ಲ. ನಾವು ಕಮಲ ಆಪ್ರೇಷನ್ ಸ್ಟಾರ್ಟ್, ಹೌದಪ್ಪ ನೀವು ಕಾಂಗ್ರೆಸ್ ಮಾಡೋದಲ್ಲ ನಾವು ಮಾಡ್ತೀವಿ ಅಂತೇಳಿ